ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ಕೊನೆಯ ದಿನ. ಸದನದಲ್ಲಿ ಬಿಜೆಪಿ ಹಾಗೆ ಸಿಎಂ ಸಿದ್ದರಾಮಯ್ಯನವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆರಂಭದಲ್ಲೇ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ನಿನ್ನೆ ನಿಶಕ್ತಿಯ ಕಾರಣಕ್ಕೆ ನನಗೆ ಮಾತನಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಅದಕ್ಕೆ ಇವತ್ತು ಮಾತನಾಡ್ತಾ ಇದ್ದೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗ ನಿಮಗೆ ಶಕ್ತಿ ಬಂದಿದೆಯಾ ಸರ್ ಅಂತ ಆರ್ ಅಶೋಕ್ ಅವರು ಅವರ ಕಾಲನ್ನು ಎಳೆದಿದ್ದಾರೆ. ಈಗ ರಾಜಕೀಯ ಕಳೆ ಬಂದು ಶಕ್ತಿ ಬಂದಿದೆ ಅಂತ ಆರ್ ಅಶೋಕ್ ಹೇಳಿರುವಂಥದ್ದು. ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್, ರಾಜಕೀಯ ನಿಶಕ್ತಿ ಬರೋದಿಲ್ಲ, ಅಂತಹ ಅವಕಾಶ ಸೃಷ್ಟಿಯಾಗಲ್ಲ, ರಾಜಕೀಯ ನಿಶಕ್ತಿ ಎನ್ನುವ ಪದ ನನ್ನ ಬಳಿ ಇಲ್ವೇ ಇಲ್ಲ ಅಂತ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೇನೂ ಇರೋದಿಲ್ಲ ಅಂತ ಸಿಎಂ ಹೇಳಿರುವಂಥದ್ದು. ಸದನದಲ್ಲಿ ಆರ್ ಅಶೋಕ್ ಅವರು ಕಾಲೆಳೆದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಟಾಂಗ್ ಇದು. ನಾವು ರೆಡಿ ಇದ್ದೀವಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ. ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಮತ್ತು ವಿರೋಧ ಪಕ್ಷದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕು, 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ ಅಂತ ಅನ್ಸಿದೆ. ಆಯ್ತು, ನಿಮ್ಮ ಕಳೆ ನೋಡ್ತಾ ಇದ್ರೆ ಮೊನ್ನೆ 4 ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು. ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಕೊಂಡಿದ್ದೆ. ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಏನೇನು ಶಕ್ತಿ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿಯಾಗಿದ್ದೀರಿ ಅಂತ ಸಾರ್ವಜನಿಕ ಚರ್ಚೆ ಇರೋದು. ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ಇಲ್ಲ, ರಾಜಕೀಯವಾಗಿ ನಿಶಕ್ತಿಯಾಗಿದ್ದೀರಿ ಅಂತ. ಸುನೀಲ್ ಕೂತ್ಗಳಪ್ಪ. ಈಗ ನೋಡಿ, ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನು ಕೂಡ ಎತ್ತಲಿಲ್ಲ, ಮಧ್ಯೆ ಪ್ರವೇಶ ಮಾಡಲಿಲ್ಲ, ಕೂತ್ಕೊಂಡು ಕೇಳಿದ್ದೀನಿ. ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ. ರಾಜಕೀಯ ನಿಶಕ್ತಿ ಅದೆಲ್ಲ ಉತ್ತರ ಕೊಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.